ಮನೆಯಲ್ಲಿ ಇರುವ ಪದಾರ್ಥಗಳಿಂದಲೇ ಕಾಬೂಲ್ ಕಡಲೆಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ನಿಮಗೆ ಎಲ್ಲರಿಗೂ ಡ್ರೈ ಮಸಾಲೆಗಳು ಗೊತ್ತು. ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರಮುಗ್ಗು, ಜೀರಿಗೆ, ಕರಿಮೆಣಸು, ಏನೇನು ಜೊತೆಗೆ ಬೆಳ್ಳುಳ್ಳಿ ಅಡುಗೆ ಇದರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಗೋಡಂಬಿ ಜಾಸ್ತಿ ಮಾಡ್ಕೊಬೋದು. ಅದರ ಅದನ್ನೆಲ್ಲ ಹಾಕ್ಕೊತ ಬರೋಣ. ಸ್ವಲ್ಪ ಗಟ್ಟಿ ಪೇಸ್ಟನ್ನೇ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗು. ಪೌಡರ್ ಮಾಡಿಟ್ಕೊಂಡಿದ್ದನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಟೇಸ್ಟ್ ಬೇಕಾದ್ರೆ ಹಾಕ್ಕೋಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ನಂತರ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಗ್ರೇವಿ ಯಾವ ಪ್ರಮಾಣದಲ್ಲಿ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ. ಮನೆಯಲ್ಲಿ ಇರುವ ಪದಾರ್ಥಗಳಿಂದ ಸೂಪರಾಗಿ ಕಾಬೂಲ್ ಕಡಲೆಕಾಳು ಪಲ್ಯ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.